ತಿಂಗಳು ಒಂದ್ಸರಿ ಮಾಡ್ತಿದ್ದೀನಿ ಅಂತಾಳೆ, ಮನೇಲಿ ಬರೀ ಮಲ್ಕೊಂಡಿರ್ತಾಳೆ. ಹೇಳ ನಮ್ಮ ಪದ್ಮಾವತಿ ಟೀಚರ್ ಹೇಳಿದ್ರು ಹುಚ್ಚರು ಮಾತಾಡ್ಬೇಕಾದ್ರೆ ಮಾತಾಡಬಾರ್ದು ಅಂತ ಹೇಳಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಡ್ಸುಶ್ ಅಕ್ಷಯ್. ಸೊ ನಾನು ವಿಡಿಯೋ ಮಾಡೋದು ತುಂಬ ಲೇಟ್ ಆಗ್ತಿದೆ, ಅಂದರೆ ಒಂದು ತಿಂಗಳಿಗೆ ಒಂದ್ಸಲ ಆಗಿಬಿಟ್ಟಿದೆ. ಲಾಸ್ಟು ದೀಪಾವಳಿ ಹಬ್ಬದ ವಿಡಿಯೋನೇ ನಾನು ಮಾಡಿದ್ದು, ಅದಾದಮೇಲೆ ವಿಡಿಯೋ ಮಾಡೇ ಇಲ್ಲ. ಸೊ ಸ್ವಲ್ಪ ದಿನ ಹಿಂಗೇನೆ ಈ ವಿಡಿಯೋ ನನ್ನ ಕೈಲಿ ಯಾವಾಗಾಗುತ್ತೋ ಅವಾಗ ಮಾಡ್ತೀನಿ, ಸ್ವಲ್ಪ ದಿನ ಅಷ್ಟೇ. ಆಗ ಇವತ್ತು ನಾನು ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಗೊತ್ತಾ? ಇವತ್ತು ಸಬ್ಸ್ಕ್ರೈಬರ್ಸ್ 2000 ಕಂಪ್ಲೀಟ್ ಆಗಿದೆ, 2011 ಆಗಿದೆ. ಸೊ ಹಾಗಾಗಿ ಆ ಖುಷಿಗೆ ವಿಡಿಯೋ ಮಾಡೋಣ ಅಂತ. ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿರೋ ಎಲ್ರಿಗೂ ತುಂಬ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಒಂದು ಸ್ವಲ್ಪ ದಿನ ಮತ್ತೆ ನಾನು ಕಂಟಿನ್ಯೂ ವಿಡಿಯೋ ಮಾಡ್ತೀನಿ. ಸೊ ಇವತ್ತು ನಮ್ಮ ಜೊತೆ ಯಾರ್ಯಾರಿದ್ದಾರೆ ಬನ್ನಿ ತೋರಿಸ್ತೀವಿ. ನಮ್ಮ ಯಜಮಾನ್ರು, ನನ್ನ ಗಂಡ, ಮತ್ತೆ ಇಲ್ಲಿದ್ದಾರೆ ನಮ್ಮಮ್ಮ ನಂಬರ್ 1, ಅಮ್ಮ ನಂಬರ್ 2. ಅದು ನಾವಿರೋ ಜಗಳ ಇಲ್ಲ, ನಾನು ನಮ್ಮಮ್ಮನ ಮುಖ ಕಾಣಿಸ್ತಿಲ್ಲ, ಜಡೆ ಮಾತ್ರ ಕಾಣಿಸ್ತೈತೆ. ಇನ್ನೊಬ್ರದ್ ಮುಖ ಕಾಣಿಸ್ತೈತೆ, ಜಡೆ ಕಾಣಿಸ್ತಿಲ್ಲ. ಎಲ್ಲ ಅಡ್ಗೆ ಮಾಡ್ತಿದ್ದಾರೆ. ಅವರೆಕಾಯಿ ಸುಲಿತಿದ್ದಾರೆ ಅಂತ. ಅದೇ ಅಡ್ಗೆ ಮಾಡಕ್ಕೆ ತಾನೆ ಅವರೆಕಾಯಿ ಸುಲಿತಿರೋದು. ಏನಕ್ಕೆ ಮತ್ತೆ ಅವರೆಕಾಯಿ? 2000 ಸಬ್ಸ್ಕ್ರೈಬ್ ಆಗಿದ್ದೀರಾ, ಸೆಲೆಬ್ರೇಷನ್ ಮಾಡಕ್ ಬೀಟ್ರೋಟ್ ಪಲ್ಯ ಮಾಡ್ತಾ ಇದೀವಿ. ನಾನ್ ವೆಜ್ ಮಾಡ್ಬೇಕು, ಅದ್ ಬಿಟ್ಟು ವೆಜ್ ಮಾಡ್ತವ್ರೆ. ಇವತ್ತು ಹೋದ್ಸರಿ 1000 ಸಬ್ಸ್ಕ್ರೈಬ್ ನಾವು ಬೆಂಗಳೂರಲ್ಲಿ ಇದ್ವಿ, ತಿರುಪತಿಗೆ ಹೊರಟಿದ್ವಿ. ಈ ಸರಿ 2000 ಆಗಿದೆ. ವಿಡಿಯೋ ಮಾಡೆ ಅಂದ್ರೆ ಇದಕ್ಕೊಂದು ದೊಡ್ಡ ದೊಡ್ಡ ರೋಗ ಕಾಯಿಲೆಗಳು ಬರ್ತವೆ. ಏನೋ ಒಂದ್ ಕಡ್ದೆ ಕಟ್ಟಾಕ್ತಾಳೆ, ತಿಂಗಳು ಒಂದ್ಸರಿ ಮಾಡ್ತಿದ್ದೀನಿ ಅಂತಾಳೆ, ಮನೇಲಿ ಬರೀ ಮಲ್ಕೊಂಡಿರ್ತಾಳೆ. ನಿನ್ಗಿದು ಬೇಕಿತ್ತ ಮಗಳೇ, ವಾಪಸ್ಸು ಹೊಂಟೋಗು ಶಿವನೇ. ವಿಡಿಯೋ ಮಾಡ್ಬೇಕು ಅಂದ್ರೆ ಸ್ವಲ್ಪ ಹೇಳ್ಬೇಕು, ಇದು ಹೇಳಿ ಇದ್ರೇನೆ ಜನ ಈ ಹುಡುಗಿಗೆ ಹಿಂಗ ಹೇಳಿದ್ರೇನೆ ಸರಿ ಅಂತ ಹೇಳೋದು. ನೀನ್ ಮಾಡು, ನೀನ್ ಅಮ್ಮ ಅಲ್ಲ ನನ್ನ ಅಮ್ಮ, ನೀನ್ ಮಾಡಿ ನನ್ ಬದ್ಲು. ನಮಗ್ ಇಷ್ಟೆಲ್ಲ ನಮಗ್ ಗೊತ್ತಿದ್ದಿಲ್ಲ. ಮೊಬೈಲ್ ಕೊಡ್ತೀನಿ. ನಮ್ಮ ಅಪ್ಪ ಮನೇಲಿ ಪಾಪ ನಮ್ಮಮ್ಮ ಒಂದು ಒಲೆ ವಚ್ಕೊಂಡು ಅಡ್ಗೆ ಮಾಡಕ್ಕಂತ ನಮಗೆ ದೊಡ್ಡದಾಗಿತ್ತು. ಇವಾಗ ಅಡ್ಗೆ ಮಾಡ್ಬೇಕು, ರೊಟ್ಟಿ ಮಾಡೋಣ ಅಂತ ಅನ್ಕೊಂಡಿದೀವಿ. ನಮ್ಮ ಅಪ್ಪನೂ ಬಂದಿದ್ದಾರೆ, ಅವ್ರು ಆಚೆ ಕೂತಿದ್ದಾರೆ, ಅವ್ರ ಫ್ರೆಂಡ್ ಜೊತೆ ಮಾತಾಡ್ಕೊಂಡು. ಮತ್ತೇನ್ ಸಮಾಚಾರ? ರೊಟ್ಟಿ ಮಾಡೋಣ ಬರ್ರಿ, ಒಬ್ಳೆ ಮಾಡ್ಬೇಕು. ಮಾಡೋದು ನಾನು ಏನು ಕೇಳಿದ್ದೀನಿ, ಹೆಲ್ಪ್ ಮಾಡಿ. ನೀವು ಅಡ್ಗೆ ಮಾಡ್ತೀರಾ ಅಂತ ಎಲ್ಲಾರ್ಗು ಗೊತ್ತು. ನನಗೆ ಅಡುಗೆನೇ ಬರಲ್ಲ, ಯಾರಿಗೆ ಹೇಳ್ತೀನಿ? ನಾನು ಎಲ್ರಿಗೂ ಹೇಳ್ಕೊಂಬಂದ. ಒಬ್ಬರಾದ ಹೇಳಿಸ್ಬಿಡು. ಅದೇ ಗಂಡ ಬಂದ್ರೆ ಮಾಡ್ತೀನಿ. ರೊಟ್ಟಿ ಮಾಡ್ಬೇಕು, ಅದಕ್ಕೆ ನಂಗೆ ಗಂಡ ಬೇಕು. ಓ ಭ್ರಮೆ. ಬಂದೆ, ಬರ್ರಿ ರೊಟ್ಟಿ ಮಾಡೋಣ. ಪಿಜ್ಜಾ ಪಾರ್ಟಿ ಒಬ್ಳಿಗೆ ಮಾತ್ರ. 5 ತಿಂಗಳಾದ್ಮೇಲೆ ಪಿಜ್ಜಾ ತಿಂತಿರೋದು ನಾನು. ನಮ್ಮ ಅಮ್ಮ ಕೊರಿಯೋಗ್ರಾಫರ್, ಪ್ರೊಡಕ್ಷನ್ ಮ್ಯಾನೇಜರ್ ನಮ್ಮಮ್ಮ. ಪ್ರೊಡಕ್ಷನ್ ಮ್ಯಾನೇಜರ್ ಏನಂತಾರೆ ಅದಕ್ಕೆ? ಏನಂತಾರೆ? ಡೈರೆಕ್ಟರ್. ಪ್ರೊಡಕ್ಷನ್ ಅಲ್ಲ, ಡೈರೆಕ್ಟರ್. ಹಿಂದೆಯಿಂದ ಕುತ್ಕೊಂಡು ಹಿಂಗೇಳು ಹಂಗೇಳು ಅಂತ ಅಡ್ವೈಸ್ ಮಾಡ್ತೈತೆ. ಸಾಕು, ನಾನು ಒಂದೇ ಪೀಸ್ ತಿನ್ನೋದು, ಜಾಸ್ತಿ ತಿನ್ನಲ್ಲ. ಇರ್ಲಿ ತಿನ್ನಿ, 2000 ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ಪಾರ್ಟಿ. 2000 ಆಗಿದೆ, ಆ ಪಾರ್ಟಿಗರ ತಿನ್ನು, ಖುಷಿಗರ. ಅದಕ್ಕೆ ತಿಂತಿರೋದು. ಹಂಗೇನ್ ತಿನ್ನು, ನೀನ್ ಹೇಳ. ಏನ್ ಬರೀ ನಿಮ್ಮ ಮಾಮ ಬಂದೈತಿ ಇವತ್ತು? ನಮ್ಮ ಅಪ್ಪ ಅಲ್ಲಿ ಟೋಪಿ ಹಾಕೊಂಡ್ ಕೂತೈತೆ. ಪಪ್ಪ
ಅರ್ಧ ಗಂಟೆ ಬಂದು ರಚನೆ ಬಿಗ್ ಬಾಸ್ ಎರಡು ಸಾವಿರ ಸಬ್ಸ್ಕ್ರೈಬರ್ ಹೊಲತ್ತಲ್ಲ ಕೇಕ್ ದೇವ ಬಂದು ಪಿಜ್ಜಾ ತ್ಯಾಲೆ ಕನ್ನಡ ಮಂದಿಗಳು ಹೇಗೆ ಕೂತೆ गिन्ना मामा रामू जमा करतांडे मामाला द्या काय फर्स्ट मामा रागी हां ते काय नको गटले रागी गिन्ना घालून देव रागी गिन्ना किल्सा बोल तेच रागी गिन्ना किल्सा दोडे कसलं आम्ही किल्सा बोलतो आमच्याची रागी हे गिन्ना आमच्याला कवा होते खाल्लाच नाही दूध द्यायली दूध इतराला कोटला गोष्टी कर मज्जी गिन्ना ಮಾಡಿ ಕೊಟ್ಕಂತ ಪಪ್ಪ ನಾನು ತಿನ್ನಿ ರಾಗಿ ಕಿಲ್ಸಾ ಬೋಲ್ ರಾಗಿ ಕಿಲ್ಸಾ ನಮ್ಮ ಡೈರೆಕ್ಟರ್ ಹೇಳಿದ್ಮೇಲೆ ಮುಗೀತು ಎಲ್ಲದರಲ್ಲೂ ಬ್ಯಾಕ್ಗ್ರೌಂಡ್ ವಾಯ್ಸ್ ಬರ್ತಿದೆ ನಂದೇನಿಲ್ಲ ಇರೋ ವಿಷಯ ಕರೆಕ್ಟ್ ಆಗಿ ಹೇಳು ಆಮೇಲೆ ಬಿಡು ನಂದೇನಿಲ್ಲ ಎಲ್ಲ ನಮ್ಮ ಮುಂದೆ ಇಷ್ಟೆಲ್ಲ ಅಂದ್ರೂ ನಿನಗೆ ಬುದ್ಧಿ ಬರವಲ್ಲ ಇನ್ನೇನ ಬರಲ್ಲ ಯಾಕೆ ನಾನು ನಿನ್ ಮಗಳಲ್ವಾ ನನಗೆ ಬುದ್ಧಿ ಇದೆ ನನಗೆ ಹೆಂಗ್ ಜೀವನ ಮಾಡ್ಬೇಕು ಹೆಂಗ್ ಆಡ್ಬೇಕು ಇರ್ಬೇಕು ಅಂತ ಕರೆಕ್ಟ್ ಬರ್ಲಿದೆ ಈಗ ತುಮಿಸ್ತ ಸಾಲಕ್ಕಲ್ಲದೈತೆ ನಲ ಜೀವನ ಇವಾಗ ನನ್ ಗಂಡ ನೋಡು ಆಮ ಒಂದೂವರೆ ವರ್ಷ ಒಳಸ್ಬಿಡ್ಕೊಂಡು ಪಾಪ ನಾನು ಏನ್ ಹೇಳಿದ್ರು ಮಾತಾಡಲ್ಲ ಅವರು ಇರ್ತಾರೆ ಹೇಳ ನಮ್ಮ ಪದ್ಮಾವತಿ ಟೀಚರ್ ಹೇಳಿದ್ರು ಹುಚ್ಚರು ಮಾತಾಡ್ಬೇಕಾದ್ರೆ ಮಾತಾಡಬಾರ್ದು ಅಂತ ಹೇಳಿ ಅದಕ್ಕೆ ಎಷ್ಟು ಲೈಕ್ಸ್ ಬಂದಿದೆ ಗೊತ್ತಾ ಈವನ್ ಮಾಡಂದ್ರೆ ಯಾಕೆ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಪದ್ಮಾವತಿ ಮಿಸ್ ಅಂದ್ರೆ ಕಮ್ಮಿನಾ ಮಾಡೋಣ ನಾನೇ ಮಾಡ್ತೀನಿ ಬಾ ನಾನು ಐತೀನಿ ನೀನ್ ಹೇಳು ನಾನೊಂದು ವಿಡಿಯೋ ನೋಡಿದ್ದೆ ಜಾಸ್ತಿ ಆಯ್ತಾ ಮಡ್ ಬುಲ್ಡದೆ ಬುದ್ಧಿ ಬಂದಿರಲ್ಲ ಅಂತ ಹೇಳ್ತೀನಿ ನಾನು ಏನದು ಮಿಕ್ ಇಸ್ಕೊಂಡೆ ಒಂದು ಪೀಸ್ ಎಕ್ಸ್ಟ್ರಾ ಸಾಕಷ್ಟು ತಿಂತಿಲ್ಲ ಪಿಜ್ಜಾ ತಿಂದವ್ರು ಅವರು ಪಿಜ್ಜಾ ಅಂಡ್ ಹೊಟ್ಟೆ ತುಂಬುತ್ತಾ ಕೆಂಪು ರಾಗಿ ಹೊಸ ರಾಗಿ ಪಾಪ ರಾತ್ರಿ ಎಷ್ಟೊತ್ತಂಗ ಕುತ್ಕೊಂಡು ರುಬ್ಬಿ ಹಾಲು ತೆಗ್ದು ಮಾಡಿದ ಅಜ್ಜಿ ಅದಕ್ಕೆ ಎಲ್ಲ ಮನೇಲಿ ಅಜ್ಜಿ ಇರ್ಬೇಕು ನಾನಾಗಿದ್ರೆ ತಿಪ್ಪಾಲು ಹೊಡೆದ್ರು ಮಾಡ್ತಿರಲ್ಲ ಬಿಡ ನಮ್ ಸಣ್ಣತ್ತೆಗೆ ನಮ್ ಮದನ್ ಗುಂಡಪ್ಪ ಊಟಿದ್ನಲ್ಲಿ ಅಮ್ಮ ದೊಡ್ಡವನು ಅವಾಗ ಅದು ಆಗ ತಿನ್ನ ತನಕನು ಊಟಿರ್ಲಿ ಬಂದಿರ್ಲಿಲ್ಲ ಮಗ ಹೊರಗೆ ತಿಂದ್ಮೇಲೆ ಬಂದಿದ್ದು ಅದಕ್ಕೆ ಗಸಗಸೆ ಒಣಕೊಬ್ರಿ ಚೆನ್ನಾಗಿದೆ ಹೃದಯದಿಂದ ಬರ್ರಿ ರೊಟ್ಟಿ ಮಾಡೋಣ ಇವತ್ತಿಗೆ 9 ಗಂಟೆ ನಮ್ ಕ್ಯಾಮ್ರಾಮನ್ ನೋಡ್ರಿ ಮಲ್ಕೊಂಡು ಕುತ್ಕೊಂಡು ನಿಂತ್ಕೊಂಡು ಎಲ್ಲ ವಿಡಿಯೋ ಮಾಡ್ತಾವೆ ಓಕೆ ಫ್ರೆಂಡ್ಸ್ ಇವಾಗ ರೊಟ್ಟಿ ಮಾಡೋ ಟೈಮ್ ಬಂದಿದೆ ಇವಾಗ ರೊಟ್ಟಿ ಮಾಡ್ತೀನಿ ನೋಡ್ರಿ ಹೆಂಗ್ ಮಾಡ್ತೀನಿ ಮೇಜಿತ್ ಮಸಾಲ ಪೂರಿ ಉಬ್ಬುದಂಗ್ ಉಬ್ಬುತ್ತೆ ಪೂರಿ ಅದೇ ನಾವು ತಿನ್ಬೇಕಾದ್ರೆ ಪೂರಿನ ರೊಟ್ಟಿನೇ ಗೊತ್ತಾಗಲ್ಲ ಅಷ್ಟೇ ಕರೆಕ್ಟ್ 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 ನನ್ನ ಗಂಡ ಒಬ್ರೇ ನಾನು ಅರ್ಥ ಮಾಡ್ಕೊಂಡಿರೋ ಅಂತ ಆಗ್ತೈತೆ ಬೋಲು ಏ ವಿಡಿಯೋ ಕರಲ್ಲ ಅಂತ ಹೇಳು ಅಮ್ಮ ಇವಾಗ ರೊಟ್ಟಿ ಮಾಡ್ತಾಳೆ ನೋಡ್ರಿ ಯಾವ ಹೇಳಮ್ಮ ನಿಮ್ಮ ಹೆಂಡತಿ ನಿನ್ನ ಹೆಸರು ಅಮ್ಮ ಅಲ್ಲ ರೊಟ್ಟಿ ಮಾಡುವ ವಿಧಾನ ಮೊದಲಿಗೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಫುಲ್ ಸ್ಮೂತ್ ಇರ್ಬೇಕು ಮುಟ್ಟಿದ ಕೂಡಲೇ ಒಳಗಬೇಕು ಅವಾಗ ಪೂರಿ ತರ ಬರುತ್ತೆ ಇಲ್ಲಾಂದ್ರೆ ನಮ್ಮ ಅಮ್ಮ ಮಾಡೋ ರೊಟ್ಟಿ
आजी पक्कर एवढं करते ना ते ರಂತಗಲ್ಲ ಜಾಸ್ತಿ ರುಚಿ ಕಸೋಡಿ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ಕನ್ನಡ ಮಾತಾಡ್ಬೇಕಂತ ವಿಡಿಯೋ ಮಾಡ್ತಿದ್ದಾರೆ. ಅರ್ಥ ಆಯ್ತಾ ಮತ್ತೆ ಬುಟ್ಟಿ ಕಾಡು ಜಲ್ಲ ಅಥವಾ ತಾಪ್ಲು ಫುಲ್ ಬರೀಕನ್ನ ಹಾಕುತ್ತೆ. ಇವತ್ತು ರೊಟ್ಟಿ ಹಬ್ಬ. ರೊಟ್ಟಿಗೆ ಬೀಟ್ರೋಟ್ ಪಲ್ಯ, ತೊಂಡೆಕಾಯಿ ಪಲ್ಯ ತಿನ್ಬೇಕು ಅನ್ನಿಸ್ತು. ಆದ್ರೆ ಅಲ್ಲೂ ಸಿಗ್ತಾಯಿ, ಅಲ್ಲೂ ಇಲ್ಲ ತೊಂಡೆಕಾಯಿ, ಬಾಣಾವರದಲ್ಲೂ ಇಲ್ಲ, ಎಲ್ಲೂ ಸಿಕ್ಕಿಲ್ಲ. ಬಿಡು, ಬೆಂಗಳೂರಲ್ಲಿ ಸಿಗುತ್ತೆ. ಬರುತ್ತಲ್ಲ ನೀನು ಮಾಡಕ್ಕೆ. ಓ, ನಂಗೆ ಎಲ್ಲ ಪಲ್ಯನೂ ಬರುತ್ತೆ. ಅಡಿಗೆಯಲ್ಲಿ ಎಕ್ಸ್ಪರ್ಟ್ ಇವಿ. ಕಟ್ಲಾನ ಇನ್ನಂಗೆ ಬಂದೈತೆ ರೊಟ್ಟಿ. ಓ, ರೊಟ್ಟಿ ಹೆಂಗ್ ಉಬ್ಬುತ್ತೆ? ಎವಡೋ ನಮ್ಮೆ ಬಸೋರನೆಗಾಲ ನಮ್ದು ಲಟ್ಟಣಿಗೆ ಲಟ್ಸೋದು ಚಿಕ್ಕದೈತೆ. ನಾನು ಟೈರ್ಸ್ ಮೇಲೆ ಉಸ್ತಿದ್ದಲ್ಲ ದಪ್ಪ ಆಗಿತ್ತು. ಚಿಕ್ಕ ದಕ್ಲರ ಒಂದು ಸೈಡಲ್ಲಿ ಜಲ್ದಿ ಕಾಣೆ ಲಟ್ಟುಗಿಲ್ಲ. ಅವ ಪೂರಿ ತರ ಉಬ್ಬಲ್ವಾ? ಹೇಳ್ರಿ ನಮ್ಮ ಅಮ್ಮಂಗೆ. ಯಾಕೆ ಹಳೆ ವಿಡಿಯೋದಲ್ಲಿ ಇತ್ತಲ್ಲ. ಅದೇ ಮತ್ತೆ ಎಷ್ಟು ವಿಡಿಯೋದಲ್ಲಿ ರೊಟ್ಟಿ ಹಾಕಿಲ್ಲ ನಾನು. ಬಗ್ಗೆ ಮಾತಾಡಂಗಿಲ್ಲ ಅಲ್ಲ, ನಮ್ ರೊಟ್ಟಿಗೆ ಮಾತಾಡಂಗಿಲ್ಲ. ನಮ್ಮ ಅಪ್ಪನ್ ಕರೀರಿ, ರೊಟ್ಟಿ ಮಾಡಕ್ ಬರುತ್ತಾ ಮುದ್ದೆ ಮಾಡಕ್ ಬರುತ್ತಾ ಅಂತ ಆಡ್ಕೊಳ್ಳುತ್ತೆ. ಕರೀರಿ. ಇಲ್ಲ ಮಾಮ. ಏ ಇದೆ ರಾಜಣ್ಣ ಅಂಗಡಿಗೆ ಹೋಯ್ತಾ? ಹೋಗಿ ಅಮ್ಮ ರೊಟ್ಟಿ ಮಾಡ್ತಾಳೆ, ಬರ್ಬೇಕಂತ ಹೇಳ್ರಿ. ಫ್ರೆಂಡ್ಸ್, ರೊಟ್ಟಿ ಮಾಡಕ್ ಬರುತ್ತೆ ಅಂತ ಹೇಳಿ ರೊಟ್ಟಿ ನೋಡಿ. ಇದ್ಯಾವ ಕಂಟ್ರಿ ಶೇಪಲ್ಲಿ ಇದೆ ಅಂತ ಹೇಳಿದವರಿಗೆ ಸುಷ್ಮಾ ಕಡೆಯಿಂದ ಒಂದು ಗಿಫ್ಟ್ ಸ್ಟ್ಯಾಂಪರ್. ನನ್ನನ್ನು ಯಾಕೆ ಸಿಗಾಕಿಸ್ತೀರ ಅಮ್ಮ? ನಿನ್ನ ಅಳಿಯ ನೀನ್ ಮರ್ಯಾದೆ ಅಲ್ಲಿ ರೊಟ್ಟಿನೇ ಆಗಿಲ್ಲ. ನಂಗೆ ಹೇಳುತ್ತೆ ಜೋನೆ ಮನೆ ಹೊಟ್ಟೆಲ್ಲ ಕಡೆ ನಮ್ಮ ಧಾರವಾಡಾಗಿತ್ತಾನೆ ಟೈಮ್ ಕೊಡತ್ತ. ಆಮೇಲೆ ಬೋಲ್ಲೋದು ಎರಡು ಹಾಕ್ತೀರಾ? ಜಾಸ್ತಿ ಕರಿಗೆ ಇರ್ತಾನೆ ಕಾವಿಗೇನಕ್ಕ. ಓ ರೀ, ಅತ್ ನೀಬಿಸ್ಲಾಗಿ ಪುಷ್ಪರಾಜ್ ನನ್ ಗಂಡ ನಿವಿ ಮದ್ವೆಗೆ ನೆಕ್ಲೆಸ್ ಕೊಡಿಸ್ತೀನಿ ಅಂತಾಳೆ. 12,000 ರೂಪಾಯಿ ಇಲ್ಲ, 2 ಲಕ್ಷ. ನಿಜ ತಾನೆ? ಭ್ರಮೆ. ನೀವಿಗೆ ಹೇಳ್ತೀನಿ ಬೇಗ ಮದ್ವೆ ಆಗು ಅಂತ. ನಾನು ನೀವೀಗ ಹೇಳಿದೆ ಆಲ್ರೆಡಿ. ಏನಂತ? ನಾನು ಏನೋ ಹೇಳ್ಕೊಂಡು ಬಿಡು. ಇಷ್ಟೊಂದಪ್ಪ ಅಲ್ಲ, ಈಗ 5 ವರ್ಷದಿಂದ ಹೊಸ ರೊಟ್ಟಿ ಬಿದ್ದಿದೆ. ಕಾದ್ ನೋಡೋಣ ಯಾವ ಕಂಟ್ರಿ ಶೇಪ್ ಬರುತ್ತೆ ಅಂತ ಹೇಳಿ. ಅದಂತೂ ಯಾವ್ದೋ ಬೇರೆ ಏನಂತೀರ ಸುಷ್ಮಾ ಅವರೇ? ಯಾವ ಕಂಟ್ರಿ ಇದು ಬರ್ಬೋದು ಅಂತ ಬರುತ್ತೆ ಅನ್ಕೊಂಡಿದೀರಾ? ಅಲ್ಲ, ನಂಬಿಕೆ ಇರ್ಬೇಕು ಜೀವನದಲ್ಲಿ. ಇದು ಒಂಥರ ಮೂಡ್ ನಂಬಿಕೆ ಆದಂಗೆ ಆಗ್ತೈತೆ. ನೋಡೋಣ ಹಂಗಾರೆ ಯಾವ ದೇಶದ ಬರುತ್ತೆ ಅದು ಶೇಪ್ ಅಂತೇಳಿ. ಹಂಗಾಗಿ 2,000 ಸಬ್ಸ್ಕ್ರೈಬ್ ಮಾಡ್ಬಿಟ್ಟೆ. ಪಾರ್ಟಿಯಲ್ಲಿ ಪುಷ್ಪ ಅಲ್ಲ ಸುಷ್ಮಾ. ನನ್ನ ಹೆಸರು ಕರಿಯಕ್ ಬರಲ್ಲ. ಅವ್ರ ಅಜ್ಜ ಸಾಯ ಮುಂದೆ ಕೇಳತ್ತಾರ ಅಜ್ಜ, ಅಮ್ಮ ನಿನ್ನ ಹೆಸರು ಏನಮ್ಮ ನನಗೆ ಗೊತ್ತೇ ಇಲ್ಲ ಅಂತ. ನಮ್ಮಪ್ಪ ಅಮ್ಮ ನನ್ನ ಹೆಸರೇನು ಹೇಳ್ರಿ? ವಿಡಿಯೋದಲ್ಲಿ ಹೇಳ ಈಗ ಹೇಳ್ರಿ. ಅದಲ್ಲ ಮಗಳ್ರಿ.
ಆದ್ರೆ ಉಪ್ಪಿಲ್ಲ ಅಷ್ಟೇ. ನಾನು ಅಗ್ಲ ಮಾಡಿದ್ದೀನಿ ಅದಕ್ಕೆ ಎಂದಳ ಬಕ್ಕರ್ ಕೊಡಲ್ಲ ಆಟು ನೋಡಕ್ಕ ತವಾ ತಾಪಸ್ ನಕ್ಕೋಯ ಮತ್ತೆ ಬಕ್ಕರ್ ಹೊಡ ಎಕ್ಸಾಮ್ ಜಾಬ್ कर उठून बकर संग बेगी बेगी तवा ये वाला त्राग हो चिगा तो लाट तू ನಿಮ್ಮ ಫ್ರಸ್ಟ್ರೇಷನ್ ಯಾರ್ದು ಫೋಟೋ ಹಾಕ್ಬಿಟ್ಟು ಭಾಳ ಜಾಸ್ತಿ ಮಾತಾಡ್ತಾರೆ. ಎಷ್ಟು ಬೇಕಾದ್ರೆ ಜ್ಯೂಸ್ ಬೋರ್ಡು ಹೊಡಿಬೋದು ಕಾಂಟ್ ಮಾಡೋದು. ಏನ್ ತಿಂದೆ ಸುಷ್ಮಾ? ಮುಗೀತಾ ಸೆಲೆಬ್ರೇಷನ್? ಮುಗೀತು. ಡೈರೆಕ್ಟ್ ಕಳಿಸ್ರಿ. ಮೂರು ಆನೆಗಳು ಒಂದೇ ಮಂಚದ ಮೇಲೆ ಕೂತಿದ್ದಾವೆ. 1 2 3 ರಾಜಯೋಗ ಅಲ್ಲ. ಜನವರ ಮಮ್ಮಿ ತಸರಸ್ ಬೋलो ಫಾರಿನ್ ಹೋಗ್ತೀಯ ನೀನು ಈ ವರ್ಷ? भी बोलो तुम्ही ये ना तुमचं नाही विदेश प्रयाण तू भी मितो तनो सोडो आवडा ತಿರ್ಗ ಮಠಕ್ಕಲ್ಲ ವಿದೇಶ ಪ್ರವಾಸ ಅಂತ ಇರೋದು ಎಲ್ಲರಿಗೂ. ನಾವು 4 ಜನ ವಿದೇಶ ಪ್ರಯಾಣದ್ದು ಇದೈತಿ ತಿಂಗಳದ್ದು. ನಾವು 4 ಜನ ಒಂದೇ ಪ್ಲೇಟ್ ಬುಕ್ ಮಾಡ್ಕೊಂಡ್ಬಿಡ್ತೀವಿ. ಮಾಮದ್ದು ವಿದೇಶ ಪ್ರವಾಸ ಇದೆ. ನಿಮ್ದು ತಮ್ಮದಿಲ್ಲ 3 ಜನ ನಮ್ದೆಲ್ಲ ಇದೆ. ಇಲ್ಲ ಒಟ್ಟು ಜನವರ ಇರೋದು ಕೆಜಿನ ಪತ್ರ ತಗೋಬೇಕು. ಅಲ್ಲಿಂದ ಡೆಲ್ಲಿಗೆ ಹೋದ್ರೆ ಸಾಕು. ಡೆಲ್ಲಿಂದ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಊಟ ಎಲ್ಲ ಆಯಿತು. ಸೊ ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಮಲ್ಕೋಬೇಕು. ಹಾಗಾಗಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಸಿಗ್ತೀನಿ. ಓಕೆ ಬಾಯ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್.